ಕಟಿಂಗ್ ಮೂಲಕ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ ಈ ಹಾಡ್ ಬಗ್ಗೆ ಅಂದ್ರೆ ಆ ಹಾಡನ್ನ ಕೇಳ್ಕೊಂಡು ಬರ್ಬೇಕು. ಅವಾಗ್ಲೇ ಕಾರ್ಯಕ್ರಮಕ್ಕೆ ಒಂದು ಜೋಶ್ ಸಿಗೋದು. ಸಾಂಗ್ ಕೇಳ್ಕೊಂಡು ವಾಪಸ್ ಬರೋಣ. ಸಾಂಗ್ ಪ್ಲೀಸ್. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಡಾಕ್ಟರ್ ಬಿ ನಾಗರಾಜ್ ಸರ್ ಅವರಿಂದನೇ ಶುರು ಮಾಡೋಣ. ಒಂದು ಮಗನ ಸಿನಿಮಾ, ಮಗನನ್ನ ಹೀರೋ ಆಗಿ ಆನ್ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಜೊತೆಗೆ ಮೊದಲ ಸಿನಿಮಾದ ಹಾಡೇ ಇಷ್ಟ್ರ ಮಟ್ಟಿಗೆ ಜನ ಮೆಚ್ಚುಗೆ ಪಡ್ಕೊಂಡಿದೆ. ಏನ್ ಹೇಳ್ತೀರಾ ಸರ್? ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನನ್ನ ಮಗನ ಹಾಡು ರಿವ್ಯೂದು 1 ಲಕ್ಷ 10 ಲಕ್ಷ ಚಿಲ್ಲರೆ ಆಗಿದೆ ಅಂತೇಳಿ ಇದಾಗಿ ಖುಷಿ ಆಯ್ತು. ಇದಕ್ಕೆ ಬದಲು ಅವ್ನು ಸಿನಿಮಾ ಮಾಡೋಕ್ಕೆ ಮುಂಚೆ ಅವನಿಗೆ ಆಕ್ಟಿಂಗ್ ಮಾಡೋಕೆ ಇಷ್ಟ ಇತ್ತು. ನಾನು ವಿದ್ಯಾಭ್ಯಾಸ ಮುಗಿಸಪ್ಪ ಫಸ್ಟು, ಆಮೇಲೆ ನೋಡೋಣ ಅಂತ ಹೇಳಿದ್ದೆ. ಹಾಗೆ ಮನೆಗೆ ಅವನು ಲಂಡನ್ನಲ್ಲಿ MBA ಎಲ್ಲ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿ ಮಾಡಿದ್ಮೇಲೆ ಹಾಗೆ ಇತ್ತು. ಹೀಗೆ ನಮ್ಮ ಯಾರೋ ಬೇರೆ ಇವನು ಮಗನಿಗೆ ಇಷ್ಟ ಇತ್ತು, ಬಟ್ ನಾವು ಇನ್ನೂ ಬಿಟ್ಟಿರಲಿಲ್ಲ ಅದಕ್ಕೆ. ಹೀಗೆ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾರೋ ಹೇಳಿದ್ರು ಅಂತ, ಮಗನ್ ನೋಡಿದ್ದೀವಿ ಆಕ್ಟಿಂಗ್ ಮಾಡ್ತಾರೆ, ತಗೊಳ್ತೀವಿ ಅಂತ ಕೇಳಿದೆ. ಬಂದು ಏನಪ್ಪ ಹಿಂಗೆ ಫೋನ್ ಮಾಡಿದ್ರು ಪ್ರೊಡ್ಯೂಸರ್ ಡೈರೆಕ್ಟ್ರು, ಹಿಂಗೆ ಇಲ್ಲ ಮಾಡಬೇಕು ಅಂತ. ರಾತ್ರಿ ತಾನೇ ಸೊಸೆ ಹತ್ರ ಮಾತಾಡಿದ್ರು. ರಾತ್ರಿ ಮಾತಾಡಿದ್ರೆ ಬೆಳಗ್ಗೆ ಫೋನ್ ಬಂತು. ಸರಿ ಆಯ್ತು, ನನಗೆ ಇಷ್ಟ ಇದೆ ಮಾಡಪ್ಪ ಅಂತೇಳಿ ಬಿಟ್ಟಿತ್ತು. ಅವನ ಆಸೆ ಅಂತ ಈಡೇರಿದೆ. ನನಗೂ ತುಂಬಾ ಸಂತೋಷ ಆಯ್ತು. ಹಾಡು ಕೇಳಿ ಅದ್ಭುತವಾದಂತ ಇದನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲ ಕಡೆ ಶೂಟಿಂಗ್. ನಾನು ಇದು ಕಾಶ್ಮೀರ್ ಹೋಗಿದ್ದೆ, ಇಲ್ಲಿ ಲಡಾಖ್ ಹೋಗಿರಲಿಲ್ಲ ನಾನು. ಕಾಶ್ಮೀರ್ ಶೂಟಿಂಗ್ ಇನ್ನೊಂದು ಸಾಂಗ್ ಬಹಳ ಅದ್ಭುತವಾದ ಮೊದಲನೇ ಸಾಂಗ್ ಅದು. ಅದ್ರಲ್ಲಿ ಮಾಡಿದ್ದಾರೆ. ಆಮೇಲೆ ಇದ್ರಲ್ಲಿ ಮಾಡಿದ್ದಾರೆ, ಜೈಶೂರ್ನವರು ರಾಜಸ್ಥಾನ್, ಅದಕ್ಕೂ ಹೋಗಿದ್ದೆ. ಅದ್ಭುತವಾದಂತ ಸಾಂಗ್ಗಳು. ಸಾಂಗ್ ಅಂತೂ ಸೂಪರ್ ಹಿಟ್. ರವಿಚಂದ್ರನ್ ಸರ್ ಬಹಳ ಖುಷಿ ಪಟ್ಟಿದ್ದಾರೆ ಆ ಸಾಂಗ್ ಕೇಳಿ, ಹಾಡು ಕೇಳಿ. ಎಲ್ಲ ಕಥೆನೂ ಕೂಡ ಅದ್ಭುತವಾಗಿದೆ. ಯಾಕೆ ಇದು ತಂದೆ ಮಗಳ ಒಂದು ಬಾಂಧವ್ಯ ಹೀಗಿರ್ಬೇಕು. ಇವತ್ತಿನ ಇದ್ರ ಸಮಾಜಕ್ಕೆ ಒಂದು ಮೆಸೇಜ್ ಅದರಲ್ಲಿ ಕೊಡುವಂತ ಸಿನಿಮಾ ಇದೆ. ಹಾಗೆ ತಂದೆ ಬಗ್ಗೆನೂ ಕೂಡ ಮಗ ಇಟ್ಟುವಂತ ಒಂದು ಇದು ಇದರಲ್ಲಿ ಎರಡೂ ಮೆಸೇಜ್ ಇದೆ. ಮತ್ತೆ ಹಾಗೆ ಹೀರೋ ಹೀರೋಯಿನ್ 3 ಇದರಲ್ಲಿ ಮಿಕ್ಸ್ ಇದ್ದಂತ ಒಂದು ಸಿನಿಮಾ ಇದೆ. ನಾನು ಕತೆ ಬಂದು ನನಗೆ ಮನೆಗೆ ಹೇಳಿದಾಗ, ನಾನು ಬಂದ್ರು ಸುಪ್ರೀತ್ ಅವರು ಡೈರೆಕ್ಟ್ ಪ್ರೊಡ್ಯೂಸರು ಕೇಳಿದ್ರು ಹೀಗೆ ಮಾಡೋಣ ಅಂತ. ಕತೆ ಹೇಳಿದ್ರು. ನನಗೆ ನಂದೇ ಆದಂತ ಸ್ವಲ್ಪ ಸೆಂಟಿಮೆಂಟ್ ಕಣ್ಣೀರು ಬಂತು ಸ್ಟೋರಿ ಕೇಳ್ಬಿಟ್ಟು. ನಾನೇನು ಮಾತಾಡ್ಲೇ ಇಲ್ಲ. ನನ್ನ ಮಗನೂ ಸ್ವಲ್ಪ ಕಣ್ಣೀರು ಬಂತು, ಅವನಿಗೂ ಕೂಡ, ನನಗೂ ಬಂತು. ಈಗ ಚೆನ್ನಾಗಿದೆ ಬಿಡಪ್ಪ. ನನ್ನ ಅಪೇಕ್ಷೆ ಮನಸ್ಸಲ್ಲಿದ್ದಂತ ನಮ್ಮ ತಂದೆ ಮೇಲೆ ಇದ್ದ ಪ್ರೀತಿ, ಹಾಗೆ ಅದನ್ನ ನನಗೆ ಕತೆ ಕೇಳಿದಾಗ ನನಗೆ ಅನಿಸ್ತು, ಹೌದು ಆಗ್ಲಿ, ಏನಾಗಲಿ ಮಾಡಿ ಒಳ್ಳೇದಾಗಲಿ ಅಂತೇಳಿ. ಇವತ್ತು ಬಂದು ಒಳ್ಳೆ ಅದ್ಭುತವಾದಂತ ಹಾಡು ಮುಖಾಂತರ ಈಗ ಪ್ರಚಾರ ಆಗ್ತಾ ಇದೆ. ಬಹಳ ತುಂಬಾ ಖುಷಿ ಇದೆ. ಹೀಗೆ ತಮ್ಮ ಆಶೀರ್ವಾದ ಮಾಧ್ಯಮ ಮಿತ್ರರು ಬೆಳೆಸಿ. ಆಮೇಲೆ ಈ ಸಿನಿಮಾ ಪ್ರತಿಯೊಬ್ಬ ಮಕ್ಕಳು ವಯಸ್ಸಾದವರಿಂದ ನೋಡುವಂತ ಸಿನಿಮಾ. ಯಾವುದೇ ಒಂದು ಕೆಟ್ಟ ಇದಿಲ್ಲ. ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂತ ಸಿನಿಮಾ. ನನಗೆ ಬಹಳ ಖುಷಿ ಆಯ್ತು ಅದನ್ನ ನೋಡಿ, ಸ್ಟೋರಿ ಕೇಳಿ. ದಯವಿಟ್ಟು ಅದನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಪತ್ರಿಕಾ ವರ್ಗದವರಿಗೂ, ಸೋಷಿಯಲ್ ಮೀಡಿಯಾ ಹಾಗೂ ಯೂಟ್ಯೂಬರ್ಸ್ಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಪ್ಯಾರ್ ಸಿನಿಮಾ ಇದು ಪ್ಯಾರ್ ಅಂತ ಹೇಳ್ತಿದ್ದಾಗೆ ಪ್ರೀತಿಯ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಂದಿ ಟೈಟಲ್ ಆಗಿರ್ಬೋದು, ಬಟ್ ಕನ್ನಡದಲ್ಲಿ ಯಾವ್ದು ಸಿಗ್ಲಿಲ್ಲ ಅನ್ನೋದಕ್ಕೋಸ್ಕರ ಪ್ಯಾರ್ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಷ್ಟೇ. ಯಾಕಂದ್ರೆ ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲಾನು ಸಹಿತ ಬಂದಿತ್ತು. ಅದಕ್ಕೋಸ್ಕರ ಪ್ರೀತಿಗೆ ಸಂಬಂಧಪಟ್ಟಿದ್ದು ನೇಮ್ ಬೇಕು ಅಂತ ಹೇಳಿ ಪ್ಯಾರ್ ಅಂತ ಇಟ್ಕೊಂಡಿದ್ದು. ಇದಕ್ಕೆ ಮೊದಲನೇ ಆಶೀರ್ವಾದ ಮಾಡಿದ್ದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಅವರು ಇದಕ್ಕೆ ಒಪ್ಕೊಂಡಾಗ್ಲೇನೆ ಅನಿಸ್ತು, ನಾವು ಪ್ಯಾರ್ ಅಂತ ಇಟ್ಟಿದ್ದಕ್ಕೂ ಟೈಟಲ್ ಇಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು. ಅದು ಅವ್ರ ಕೋಆಪರೇಷನ್ ಆಗ್ಲಿ, ಅವ್ರ ಸಪೋರ್ಟ್ ಆಗ್ಲಿ ಯಾವ್ದೇ ಕಾರಣಕ್ಕೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ತನಕ ಸಿನಿಮಾ ಬಂದಿರೋದಕ್ಕೆ ಕಾರಣ ಪ್ರಮೋಷನ್ ಆಗ್ಲಿ ಪ್ರತಿಯೊಂದಕ್ಕೂ ಸಹಿತ ಅವರು ಮುಖ್ಯ ಕಾರಣರಾಗಿದ್ದಾರೆ. ಅಷ್ಟು ಖುಷಿ ಇದೆ ಅವರು ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಕ್ಕೂ ಒಪ್ಕೊಂಡಿದ್ದಕ್ಕೂ ತುಂಬಾ ಖುಷಿ ಇದೆ.
ಇವಾಗ ಪ್ಯಾರ್ ಅಂತ ಸಿನಿಮಾ ಬಂದಾಗ ಮೇನ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಮ್ಯೂಸಿಕ್. ಮ್ಯೂಸಿಕ್ ಅಂತ ಬಂದಾಗ ನಾನು ಫಸ್ಟ್ ಪಂಡಿತ್ ಸರ್ ಹತ್ರ ಡಿಸ್ಕಸ್ ಮಾಡಿ, ಮೊದಲನೇದಾಗಿ ಸಾಂಗ್ಗಳನ್ನ ಚೆನ್ನಾಗಿ ಇತ್ತು ಅಂತಂದ್ರೆ ನಮ್ಗೊಂದು ಸ್ಟೋರಿ ನಾವು ಸ್ಕ್ರೀನ್ ಪ್ಲೇ ಮಾಡೋದಕ್ಕಾಗ್ಲಿ, ಆಮೇಲೆ ನಾವು ಸ್ಟೋರಿ ಯಾವ ರೀತಿ ಫಸ್ಟ್ ಇಂದ ಲಾಸ್ಟ್ ತನಕ ತಗೊಂಡು ಹೋಗೋದಕ್ಕಾಗ್ಲಿ ಅದೊಂದು ಮೂಲ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಮ್ಯೂಸಿಕ್ ಕೇಳ್ತಾನೆ ಅದು ಚೆನ್ನಾಗಿತ್ತು ಅಂತ ನಾವು ಇನ್ನೂ ಸಹಿತ ಚೆನ್ನಾಗಿ ಶೂಟ್ ಮಾಡ್ಬೋದು, ಇನ್ನು ಚೆನ್ನಾಗಿ ಅದನ್ನ ಹೇಳ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಮೊದಲನೇ ಡಿಸ್ಕಷನ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಆಗಿದ್ರಿಂದ ತುಂಬಾ ಚೆನ್ನಾಗಿ ನಮ್ಗೆ ಮ್ಯೂಸಿಕ್ ಮಾಡಿಕೊಟ್ರು. ಇದು ಒಂದೇ ಮಾತಲ್ಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ ಅಂತ ಅಂದ್ಬಿಟ್ಟು ಒಂದು ಲೈನ್ ಇಂದ ಸ್ಟಾರ್ಟ್ ಆಗಿದ್ದು ಸಾಂಗ್ ಇದು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಅದಕ್ಕೆ ಕವಿರಾಜ್ ಸರ್ ಲಿರಿಕ್ಸ್ ಬರ್ಕೊಟ್ರು. ಆ ಲಿರಿಕ್ಸ್ ಇಂದ ನಮ್ಗೆ ಎಲ್ಲೋ ಒಂದ್ ಕಡೆ ಈ ತರ ಲಿರಿಕ್ಸ್ ಆಮೇಲೆ ಈ ತರ ಮ್ಯೂಸಿಕ್ ಕಂಪೋಸಿಷನ್ ಇದ್ದಾಗ ಇದಕ್ಕೆ ಒಂದು ಒಳ್ಳೆ ವಾಯ್ಸ್ ಬೇಕು ಅಂತ ಹೇಳಿ ನಾವು ಕನ್ನಡದಲ್ಲೂ ಸಹಿತ ಒಂದಷ್ಟು ಆಪ್ಷನ್ಸ್ ಗಳನ್ನ ಇದ್ ಮಾಡಿದ್ವಿ. ಬಟ್ ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದ್ ಸ್ವಲ್ಪ ಅದಲ್ದೇನೆ ಇದುವರೆಗೂ ಆಡಿಲ್ದಿರ ಅಂತ ವಾಯ್ಸ್ ಅಂದ್ರೆ ತುಂಬಾ ಗ್ಯಾಪ್ ಆಗಿರೋಂತ ವಾಯ್ಸ್ ನ ಸರ್ಚ್ ಮಾಡ್ತಿರ್ಬೇಕಾದ್ರೆ ಶ್ರೇಯಾ ಘೋಷಲ್ ಮೇಡಮ್ ಹತ್ರ ಆಡಿಸ್ಬೇಕು ಅಂತ ಡಿಸಿಷನ್ ತಗೊಂಡ್ವಿ. ಯಾಕಂದ್ರೆ ಅವರು 7 ಇಯರ್ಸ್ ಆಗಿತ್ತು ಆಡಿ ಕನ್ನಡದಲ್ಲಿ. ಯಾಕೆ ನಾವು ಅವ್ರ ಹತ್ರ ಆಡಿಸ್ಬಾರ್ದು, ಅದಲ್ಲದೆ ಇಂಥ ಮೆಲೋಡಿ ಸಾಂಗ್ ಅವ್ರ ಹತ್ರ ತುಂಬಾ ಚೆನ್ನಾಗಿ ಆಡಿಸ್ಬೋದು, ಆಮೇಲೆ ಚೆನ್ನಾಗಿ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಟ್ರೈ ಮಾಡಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಮೇಡಮ್ ಹತ್ರ ಇಬ್ರು ಕಾಂಬಿನೇಷನ್ ಆಡಿಸಿದ್ವಿ. 7 ವರ್ಷಗಳ ನಂತರ ಇಬ್ರು ಕಾಂಬಿನೇಷನ್ ಬರ್ತಿರೋಂಥ ಸಾಂಗ್ ಇದು. ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ನನಗೆ ಸರ್ ಫಸ್ಟ್ ಟೈಮ್ ಕೇಳಿಸಿದಾಗ ಈ ಸಾಂಗ್ನ ಯಾವಾಗ ಶೂಟ್ ಮಾಡ್ಬೇಕಂತಾನೆ ಅನ್ಕೊಂಡಿದ್ದೆ ಹೊರತು ಅದಿನ್ನು ಟ್ರ್ಯಾಕ್ ವಾಯ್ಸ್ ಇತ್ತು. ಸೊ ಇನ್ನು ಅದಕ್ಕೆ ಸರ್ ಹೇಳಿದ್ರು ಸೋನು ನಿಗಮ್ ಮಾಡಬೇಕು, ಶ್ರೇಯಾ ಘೋಷಲ್ ಮೇಡಮ್ ಮಾಡಬೇಕು ಅಂತ. ಅವ್ರದ್ದು ಎಲ್ಲ ಆರ್ಟ್ಸ್ ಆದ್ಮೇಲೆ ಫೈನಲ್ ವರ್ಷನ್ ಬಂದಾದ್ಮೇಲೆ ಶೂಟಿಂಗೇ ಕಾಯ್ತಿದ್ರು. ಬಿಕಾಸ್ ಸರ್ ಹೆಂಗೆ ಅಂದ್ರೆ ಒಂದು ವಿಜುವಲ್ ಕೊಟ್ಬಿಟ್ಟಿದ್ರು, ಈ ಥರನೇ ಶಾರ್ಟ್ಸ್ ತೆಗಿಬೇಕು, ಈ ಥರನೇ ಒಂದು ವಿಜುವಲ್ ಇರುತ್ತೆ. ಸೊ ಈ ಥರ ಶೂಟ್ ಮಾಡಿದ್ರೆ ಒಂದು ಇಟ್ ಬಿ ಅ ವಿಜುವಲ್ ಟ್ರೀಟ್ ಅಂತ. ಸೊ ಸಾಂಗ್ ಹಂಗೆ ಬಂದಿದೆ. ಸೊ ಈ ಸಾಂಗ್ ಸಕ್ಸಸ್ಗೆ ಎಲ್ಲ ಆಡಿಯನ್ಸ್ಗೆ, ನೋಡಿ ಖುಷಿ ಪಟ್ಟಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ಹಾಗೂ ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅದಕ್ಕಿಂತ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಈ ಸಾಂಗ್ಗೆ ರವಿ ಸರ್ ಅವರು ಬಿಗ್ ಬಾಸ್ ಬಂದಿದ್ರು ನಮ್ಮ ಜೊತೆ. ಸೊ ಅಲ್ಲೊಂದು ಮ್ಯಾಸಿವ್ ಲಾಂಚ್ ಅಂತಾನೆ ಹೇಳ್ಬೋದು ಸಾಂಗ್. ಇದಕ್ಕೆ ಯಾವುದೂ ಆಗಿರಲಿಲ್ಲ ಅನ್ಕೋತೀನಿ ಆ ಥರ. ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಟೀಮ್ ಆ್ಯಂಡ್ ರವಿ ಸರ್. ಯೂಶಲಿ ರವಿ ಸರ್ ಹೋಗಲ್ಲ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಜೊತೆ ಬಿಗ್ ಬಾಸ್ ಬಂದು ನಾನು ರವಿ ಸರ್ ಹೋಗಿದ್ವಿ. ಸೊ ಅಲ್ಲಿ ಫಸ್ಟ್ ಸಾಂಗ್ ಲಾಂಚ್ ಆಯಿತು. ಅಲ್ಲೂ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಇಷ್ಟಪಟ್ಟರು. ನಾವು ಡ್ಯಾನ್ಸ್ ಮಾಡಿದ್ವಿ. ಸೊ ಅದು ಎಷ್ಟೊಂದು ಏರ್ ಆಗಿದೆ. ಸೊ ಅಲ್ಲಿಂದನೇ ನಮ್ಮ ಫಸ್ಟ್ ಸಕ್ಸಸ್ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ಅದು ಶೋ ಬರೋಕ್ಕಿಂತ ಮುಂಚೆ ಪ್ರೀವಿಯಸ್ ಲೈವ್ ಬಂದಿದ್ದು ವೈರಲ್ ಆಗೋಯ್ತು. ಯಾವುದೋ ಒಂದು ಮೂವಿ ಟೀಮ್ ಬಂದಿದೆ, ಈ ಸಾಂಗ್ ಪ್ಲೇ ಆಗಿದೆ ಅಂತ. ಸೊ ಅವತ್ತು ನಾವು ಲಾಂಚ್ ಮಾಡಿದ್ವಿ. ಅಲ್ಲಿಂದ ಅದು ಐ ಥಿಂಕ್ ಒಂದು ಒಳ್ಳೆ ಓಪನಿಂಗ್ ತೊಗೊಂತು ಕರ್ನಾಟಕದಲ್ಲಿ ಒಬ್ಬರು ಹೊಸ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಆ್ಯಂಡ್ ಬಿಗ್ ಬಾಸ್ ಟೀಮ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಲಡಾಖ್ ಹಾಗೆ ಸರ್ ಹೇಳ್ದಂಗೆ ತುಂಬ ಹೈ ಆಲ್ಟಿಟ್ಯೂಡ್ ಝೋನ್, 14,000 ಫೀಟಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. 17,000 ಫೀಟ್ ತನಕ ಶೂಟ್ ಮಾಡಿದ್ದೀವಿ. ಸೊ ಅಲ್ಲಿ ನಮ್ಮ ಮೈಂಡಲ್ಲಿ ಇದ್ದಿದ್ದು ಒಂದೇ, ಆಕ್ಸಿಜನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರು, ಇದು ಮಾಡ್ತಿದ್ರು. ಸೊ ಅದಕ್ಕೆ ಏನೇನು ಬೇಕೋ ಅದು ನೆಸೆಸರಿ ಪ್ರಿಕಾಷನ್ಸ್ ತೊಗೊಂಡಿದ್ವಿ. ಬಟ್ ಅದು ನನಗೆ ಫಸ್ಟ್ ಡೇ ಆದಮೇಲೆ ಗೊತ್ತಾಗಿದ್ದು, ಅಲ್ಲಿ ಇರೋ ಲೋಕಲ್ಸ್ ಹೇಳ್ತಾರಲ್ಲ, ಐ ಮೀನ್ ನಮ್ಮ ಮೂವಿ ಡಿಪಾರ್ಟ್ಮೆಂಟ್ ಟೀಮ್, ಅಲ್ಲಿರೋ ಟೀಮ್ ಅವರು ಅಲ್ಲಿ ಸ್ಲೋ ವಾಕ್ ಪ್ರಿಫರ್ ಮಾಡೋದು, ಸ್ಲೋ ವಾಕ್ ಮಾಡಬೇಕು ಅಂತ, ಎಸ್ಪೆಷಲಿ ಪ್ಯಾಂಗಾಂಗ್ ಲೇಕ್ ಇದರಲ್ಲಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡೇ ಬಿಟ್ಟಿದ್ದೀನಿ ಫುಲ್ಲು ನಾನ್ ಸ್ಟಾಪ್ ಆಗಿ. ಅಂದರೆ ಅದು ಮಧ್ಯ ಬ್ರೇಕ್ ತೊಗೊಂಡು ರಿಕವರ್ ಆಗಿ ಇದು ಮಾಡ್ತಿದ್ದೆ. ಸೊ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನನಗೆ ಏನೂ ಅನಿಸಿಲ್ಲ. ನನಗೆ ಇದ್ದಿದ್ದು ಒಂದೇ ಮೈಂಡು, ಡೈರೆಕ್ಟರ್ ವಿಷನ್ನು ಮತ್ತು ರಾಹುಲ್ ಮಾಸ್ಟರ್ ವಿಷನ್ನು ಅದು ತಲೆ ಮೇಲೆ ಬರಲೇಬೇಕು. ಇವಾಗ ನಾವು ಸುಸ್ತಾಗಿ ತೋರಿಸಿ ಇದು ಮಾಡಿದ್ರೆ ಅದು ಆಗಲ್ಲ. ಹಾಗೆ ರಾಶಿಕಾ ಶೆಟ್ಟಿ ಅವರು ಅಷ್ಟೇ, ಅವರು ಹಾಗೆ ಹೇಳ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೂ ಇಲ್ಲ ಶೂಟ್ ಮಾಡಲೇಬೇಕು ಅಂತ ಬಂದಿದ್ರು. ಅದು ಒಂದು ಸ್ವಲ್ಪ ಚಾಲೆಂಜಿಂಗ್. ಬಿಕಾಸ್ ಅಲ್ಲಿ ಬೇರೆ ಮೂವಿ ಮಾಡಿದವರೆಲ್ಲ ಯೂಶಲಿ 2 ಶೆಡ್ಯೂಲ್ಸ್ ಮಾಡ್ತಾರಂತೆ, ಒಂದು ಬೆಳಗ್ಗೆ ಈವ್ನಿಂಗು, ಮಧ್ಯಾಹ್ನ ಶೂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆಕ್ಸಿಜನ್ ಮೇನ್ ರೀಸನ್. ಹಾಗೂ ರಾಹುಲ್ ಮಾಸ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಸಾಂಗ್ ಹೋಗಿಂದ ಪ್ರೀವಿಯಸ್ 20 ಡೇಸ್ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ನೀವಾಗಲೇ ಒಂದು ನೋಡಿರ್ಬೋದು, ಇಲ್ಲಿ ರಾಶಿಕನ್ನ ಹೆಂಗೆ ಇಟ್ಕೊಂಡಿರ್ಬೇಕಾದ್ರೆ ಒಂದು ಡ್ರೋನ್ ಶಾಟ್ ರೋಲ್ ಆಗಿದೆ. ಅದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 2 ಮಿನಿಟ್ಸ್ ಮೇಲೆ ಶೂಟ್ ಆಗಿರೋದು.
ಆ ಶೂಟ್ಗಿಂತ ಮುಂಚೆ ನಾವು ಫುಲ್ ಓಡ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 5 to 10 minutes ನಾನ್ ಸ್ಟಾಪ್ ಓಡಿ ಅದು ಸುಸ್ತಾಗಿ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗ ಸಾಂಗ್ ನೋಡ್ತಿದ್ರೆ ಅದು ಅವೆಲ್ಲ ಏನು ಇಲ್ಲ ಅನ್ಸುತ್ತೆ. ಜನ ತೋರಿಸಿರೋ ಪ್ರೀತಿಗೆ ಎಲ್ಲ ಜನತೆಗೂ ತುಂಬಾ ಥ್ಯಾಂಕ್ಸ್ ಈ ಸಕ್ಸಸ್ ಮಾಡಿರೋದಕ್ಕೆ. ಇನ್ನೊಂದು ಮೇಜರ್ ಈ ಮ್ಯೂಸಿಕ್ ಹಿಟ್ ಆಗಿರೋದೇ ನಮ್ಮ ಪಂಡಿ ಸರ್. ಬಿಕಾಸ್ ಮೂವೀಸ್ಗೆ ಒಂದು ಸಾಂಗ್ಗೆ ಒಂದು ಇನ್ವಿಟೇಷನ್ ಥಿಯೇಟ್ರಿಗೆ ಯಾರು ಬರ್ಬೇಕಂದ್ರೆ. ಸೊ ಇವಾಗ ನಮ್ದು ಫಸ್ಟ್ ಇದರಲ್ಲಿ ಅದೊಂದು ಸಕ್ಸಸ್ ಆಗಿದೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ಹಾಗೂ ನಮ್ಮ DOP ಸರ್ ಈ ವಿಜುವಲೈಸೇಷನ್ ತೋರಿಸಿರೋದಕ್ಕೆ ಅವರ ಮೇಜರ್ ರೀಸನ್. ಹಾಗೂ ನಮ್ಮ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್. ಏನೆಲ್ಲ ಪ್ರಿಪ್ರೇಷನ್ಸ್ ಇತ್ತು, ಎಷ್ಟು ಚಾಲೆಂಜಸ್ ಇತ್ತು ಫಸ್ಟ್ ಸಿನಿಮಾ? ಮೂವಿ ಪಾತ್ರ ಕ್ಯಾರೆಕ್ಟರ್ ನಾನು ಅದರಲ್ಲೂ ಒಬ್ಬ ಆರ್ಟಿಸ್ಟೇ. ಸೊ ಒಬ್ಬ ಕೇರ್ಲೆಸ್ ಫ್ರೀ ಮ್ಯಾನ್. ಡ್ರಾಯಿಂಗ್ ಪೇಂಟಿಂಗ್ ಅಂದರೆ ತುಂಬ ಇಷ್ಟ. ಹೀರೋಯಿನ್ ಸಡನ್ ಆಗಿ ಲವ್ ಆಗಿದೆ, ಸೊ ಹೀರೋಯಿನ್ನೇ ರೇಗಿಸ್ಕೊಂಡು ಹೀರೋಯಿನ್ ಜರ್ನಿ ಜೊತೆ ಒಬ್ಬ ಹೋಗೋ ಕ್ಯಾರೆಕ್ಟರ್ ಅದು, ಫ್ರೀ ಮ್ಯಾನ್. ಅಲ್ಲಿ ಡೈರೆಕ್ಟ್ರು ಅಷ್ಟೇ ಸಾಕು 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 ಜಾಸ್ತಿ ಹೇಳ್ಬೇಡಿ ಅಂತಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಇಡೀ ಕರ್ನಾಟಕದ ಜನತೆಗೆ, ಸಂಗೀತ ಪ್ರಿಯರಿಗೆ ಇಷ್ಟು ಪ್ರೀತಿ ತೋರಿಸಿದ ಇಡೀ ಕರ್ನಾಟಕ ಜನತೆಗೂ ಮತ್ತು ಸಂಗೀತ ಪ್ರಿಯರಿಗೂ ನಮಗೆ ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಈ ಹಾಡು ನಾವು ಕ್ಯಾಶುವಲ್ ಆಗಿ ಮಾಡಿದ್ವಿ. ಈ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಹಾಡು ಲೈನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಡೈರೆಕ್ಟರ್. ಆ ಲೈನ್ ಕೊಟ್ಟಿದ್ದೆ ಸ್ಟಾರ್ಟ್. ಕಂಪೋಸಿಂಗ್ ಅಲ್ಲೇ ಒಂದು ಲೈನ್ ಶುರು ಆಯ್ತು ನಮಗೆ. ಅಲ್ಲಿಂದ ನಾವು ಕಂಪೋಸ್ ಶುರು ಮಾಡಿದ್ವಿ. ಆ್ಯಡ್ ಆಯ್ತು, ಹಂಗೆ ಆ್ಯಡ್ ಆಯ್ತು. ನೆನೆಸ್ಕೊಂಡಾಗ ಇದನ್ನ ಯಾರು ಬರ್ತಾ ಚೆನ್ನಾಗಿರುತ್ತೆ, ಕವಿರಾಜ್ ಅವ್ರು ಬರ್ತಾ ಚೆನ್ನಾಗಿರುತ್ತೆ ಅಂತ ಇಮಿಡಿಯೇಟ್ ಕವಿರಾಜ್ ಅವ್ರು ಕರೆದು ಕಂಪೋಸಿಂಗ್ ಅಲ್ಲೇನೆ ಅದು ಹಾಡು ಶುರು ಆಗೋಯ್ತು. ಇಲ್ಲಿ ನನಗೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎವ್ರಿ ಡೇ ಕಾಲ್ಸ್ ಬರ್ತಾ ಇತ್ತು. ಒಂದ್ ಕಡೆ ಖುಷಿ, ಭಾಷೆ ಗೊತ್ತಿಲ್ಲದೆ ಇರೋರು ಕೂಡ ಈ ಹಾಡನ್ನ ಈಸಿಯಾಗಿ ಆಡ್ತಾ ಇದ್ರು. ಎಷ್ಟೋ ಒಂದು ಇನ್ಸಿಡೆಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಹೊಸಕೋಟೆಯಿಂದ ಫೋನ್ ಮಾಡಿದ ನನಗೆ, ಸರ್ ನಾನು ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ಈ ಹಾಡೇ ಕೇಳ್ತಾ ಇರ್ತೀನಿ ಸರ್, ನನಗೆ ಈ ಹಾಡು ನಿಮ್ಗೆ ನೋಡ್ಬೇಕು ಸರ್, ನಾನು ಬರಬೇಕು ಅಂತ. ನಾನು ಕೇಳಿದೆ, ಸರ್ ನನಗೆ 2 ಕಾಲಿಲ್ಲ ಸರ್, ನಾನೇ ಡ್ರೈವ್ ಮಾಡ್ಕೊಂಡು ಬರ್ತೀನಿ ಸರ್, ನನ್ನ ಕಾರ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಬೇಡಪ್ಪ ನಾನೇ ಬರ್ತೀನಿ ಅಲ್ಲಿಗೆ. ಅಂದರೆ ತುಂಬ ಜನರು ಮ್ಯೂಸಿಕ್ ಲವರ್ಸು ಅವರ ಇನ್ನೊಬ್ರು ಹೇಳಿದ್ರು, ನಾವು ಸಾಯಕ್ಕೆ ಹೋಗ್ತಾ ಇದ್ವಿ, ಬದುಕ್ತಾ ಇದ್ದೀನಿ ಸರ್. ಈ ಥರ ಎಲ್ಲ ತುಂಬ ಅವರವರ ಪ್ರಾಕ್ಟೀಸ್ ಹೇಳಕ್ಕೆ ಶುರು ಮಾಡಿದಾಗ ನನಗೆ ಖುಷಿ ಆಯಿತು. ಆಹಾ, ಒಳ್ಳೆ ಕೆಲಸ ಮಾಡಿದ್ದೀವಿ. ಆ ರೀತಿಲಿ ಒಂದು ಡೈಲಿ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ. ಡೈಲಿ ಅದೇ ಕೆಲಸ, ಅದರಲ್ಲಿ 30 ವರ್ಷ ಮ್ಯೂಸಿಕ್ ಮಾಡ್ತಾನೆ ಇರ್ತೀವಿ. ಆದರೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತಲ್ಲ, ಅದು ಈ ಸಾಂಗಲ್ಲಿ ಸಿಕ್ಕಿದೆ ನನಗೆ. ಅದರ ಮೂಲ ಎಲ್ಲಿ ಶುರುವಾಯಿತು? ಡೈರೆಕ್ಟಿಂದ ಶುರುವಾಯಿತು. ಅವ್ರು ಕೊಟ್ಟ ಆ ಲೈನಿಂದ ಶುರುವಾಗಿ ಅದು ಬೆಳೆದು ಅದು ಇಷ್ಟೊತ್ತಿಗೆ ಬಂದಿದೆ, ಈ ಲೆವೆಲ್ಗೆ ಬಂದಿದೆ. ಸೊ ಬಿಗ್ ಥ್ಯಾಂಕ್ಸ್ ಟು ಯು, ಬಿಕಾಸ್ ನೀವು ಆ ಲೈನ್ ಕೊಟ್ಟಿದ್ದಕ್ಕೆ